ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ. ಮುರುಘಾ ಶರಣರಿಗೆ ಅಂತ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನೀತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕರ್ತು ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತು ನೊಣಯನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರಿ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನಾನು ಬಿಡುಗಡೆಗೆ ಅಂಶಗಳನ್ನು ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು. ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ. ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂಥ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟನ್ನು ಮಂಡಿಸಿದರು. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಂತರದ ದಿನಗಳಲ್ಲಿ ಅಥವಾ ಮರುದಿನ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗುತ್ತೆ. ಧನ್ಯವಾದ ಸರ್. ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಅದು ಈಗ ಏನಾಗುತ್ತೆ ಸರ್? ಅದು ಯಾವುದ್ರ ಬಗ್ಗೆನೂ ಈಗ ಸದ್ಯ ಕಮೆಂಟ್ ಮಾಡಲ್ಲ. ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ. ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಯೋಗಿಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ. ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ. ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ. ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾ ಮಠದ ಪರವಾಗಿ ಎಲ್ಲರಿಗೂ ಸಂವಿಧಾನದ ಶುಭಾಶಯಗಳು, ಸಂವಿಧಾನದ ದಿನದ ಶುಭಾಶಯಗಳು. ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ. ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದುಬಿಟ್ಟು ಪತ್ರಿಕಾಗೋಷ್ಠಿಯನ್ನು, ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಅಂತ ಮಾಡಿದ್ವಿ. ಹಾಗಾಗಿ ನಿಮ್ಮನ್ನೆಲ್ಲ ನಾವು ಇಲ್ಲಿಗೆ ಬರಮಾಡ್ಕೊತೀವಿ. ಅವತ್ತು ನಿಮಗೆಲ್ಲ ನಾವು ಸುದ್ದಿಯನ್ನು ಕೊಡ್ತೀವಿ. ಇವತ್ತಿಗೆ ಇಷ್ಟು ಸಾಕು. ಜಯ ಸಿಗುತ್ತೆ ಅನ್ನುವಂಥದ್ದು ಒಂದು ಕಡೆ ಸಿಕ್ಕಿದೆ. ನಾವು ಕಾಮೆಂಟ್ಸಿಗೆ ಏನು ಹೇಳ್ತೇವೆ.